ಈ ಸಂದರ್ಭದಲ್ಲಿ ಇವರೆಲ್ಲರಿಗೂ ನಮ್ಮ ಮಾರ್ಕೆಟ್ ಬೇಕಾಗಿದೆ, ನಮ್ಮ ಇಂಡಿಯಾದ ಮಾರ್ಕೆಟ್ ಬೇಕಾಗಿದೆ. ಹೀಗಾಗಿ ಅವರು ಹಿಂದಿನ ಸ್ಟ್ರಬ್ಸ್ನ ಮೇಲೆ ಬರಲಿಕ್ಕಿಲ್ಲ. ಇದೇ ಸಂದರ್ಭ ಒಳ್ಳೆಯ ಸಂದರ್ಭ ಮೋದಿ ಅವರು ದೊರೆತಂಥದ್ದು. ಇದನ್ನು ಸದುಪಯೋಗ ಮಾಡಿಕೊಂಡು ಅವ್ರನ್ನ ಯಾವುದೇ ರೀತಿಯಿಂದ ಅಲ್ಲಿ ಭಯೋತ್ಪಾದನೆ ಮಟ್ಟ ಹಾಕಬೇಕಾಗಿದೆ. ಅದ್ರ ಜೊತೆಗೆ ಭಯೋತ್ಪಾದನೆ ಜೊತೆಗೆ ಅಲ್ಲಿ ಸರ್ಕಾರಕ್ಕೆ ಎಚ್ಚರ ಕೊಟ್ಟು ಗಿಲ್ಗಿಟ್ವರೆಗೆ ನಮ್ಮ ಕಾಶ್ಮೀರದ ಅಂತೇಳಿ ಅದು ಹೊಡೆತಟ್ಟಾಗುವಂಥ ಕೆಲಸ ಬಂದದಂತ. ಒಂದು ದಂಡಂ ದಶಗುಣಂ, ಇಲ್ಲ ಶಾಂತಿ ಮಾತುಕತೆಗೆ ಅವ್ರು ಬರುವಂಗೆ ಮಾಡೋದು, ಅವ್ರು ತಾವಾಗೇ ಬರಬೇಕು ನಮ್ಮ ಮಾತುಕತೆಗೆ. ಆ ರೀತಿಯಾಗಿ ಮಾಡುವಂಥ ಸಿಚುವೇಶನ್ ವರ್ಲ್ಡ್ದಲ್ಲೂ ಅದ, ಇಲ್ಲೇ ಆಂತರಿಕವಾಗಿಯೂ ಅದ. ಮತ್ತು ಅದೇ ಕಾಲಕ್ಕೆ ಮೋದಿಯವರು ಇಲ್ಲಿವರೆಗೆ ಮಾಡಿದಂಥ ಸೈನ್ಯವನ್ನು ಭರ್ತಿ ಮಾಡುವಲ್ಲಿ ಮಾಡಿದಂಥ ತಪ್ಪನ್ನು ಮತ್ತೆ ಮುಂದೆ ಮಾಡಲಾರ್ದವರು ಈಗ ಮೊದಲು ಆಗಬೇಕಾಗಿದ್ದು ಸೈನ್ಯದ ಭರ್ತಿ. ಆ ಭರ್ತಿಯನ್ನು ನಮ್ಮ ಏರಿಯಾದಲ್ಲಿ, ನಮ್ಮ ಕಾಶ್ಮೀರ ಏರಿಯಾದಲ್ಲಿ ಅವ್ರನ್ನ ಇವತ್ತು ಬರುವಂಥ ಅವಶ್ಯಕತೆ ಅದ. ಮತ್ತಲ್ಲಿ ಶಾಂತಿ ಅದಪ್ಪ, ನೆಮ್ಮದಿ ಇದೆ, ಅಲ್ಲಿ ಭಯೋತ್ಪಾದನೆ ಭಯ ಇಲ್ಲ ಅಂತ ಈಗಾಗಲೇ ವಾತಾವರಣ ಮೂಡಿತ್ತದು. ಅದು ಈಗ ಒಮ್ಮೆಲೆ ಮತ್ತೆ ಜರ್ಜತ್ವಾಗಿ ಕೆಳಗೆ ಬಂದದ. ಅಲ್ಲಿ ಪ್ರವಾಸೋದ್ಯಮ ಬಿದ್ದು ಹೋಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಅಲ್ಲಿ ಲೋಕಲ್ ಕಾಶ್ಮೀರಿಗಳು ಸಹಿತ ಸಪೋರ್ಟ್ ಮಾಡುವಂಗಿದ್ದಾರೆ. ಇಲ್ಲಿ ಮಾಡುವಂಥ ಸಿಂಪಲ್ ಕೆಲಸ ಏನಪ್ಪ ಅಂದ್ರೆ ಅಲ್ಲಿಯ ಲೋಕಲ್ ಕಾಶ್ಮೀರಿಗಳನ್ನು ವಿಶ್ವಾಸ ತೆಗೆದುಕೊಳ್ಳೋದು, ಜೊತೆಗೆ ನಿಜವಾದ ಈ ಪಾಕ್ಗೆ ಹೆಲ್ಪ್ ಮಾಡುವಂಥವ್ರು ಸಹಿತ ಅವ್ರು ಕೆಲವು ಸಹಕಾರ ಮಾಡಬೇಕಾಗ್ತದೆ, ಬಿಡಬೇಕಾಗ್ತದೆ. ಅಲ್ಲಿ ಭಯೋತ್ಪಾದಕರು, ಪಾಕಿಸ್ತಾನದ ಬರುತ್ತಿರೋಂಥ ಭಯೋತ್ಪಾದಕರು ಅಲ್ಲಿ ಜನಸಾಮಾನ್ಯರಲ್ಲ, ಅವ್ರ ಸೈನ್ಯದಲ್ಲಿ ಜನ ಬರ್ತಾ ಇದ್ದಾರೆ. ಆ ಸೈನ್ಯಕ್ಕೆ ಒಂದು ನೇರವಾಗಿ ಉತ್ತರ ಕೊಡುವಂಥ ಕೆಲಸವು ಇವತ್ತು ಆಗಬೇಕಾಗಿದೆ. ಸರ್ಜಿಕಲ್ ಸ್ಟ್ರೈಕು ಮತ್ತೇನೋ ಮಾಡಿ ಅಲ್ಲಿ ಭಯವನ್ನು ಹುಟ್ಟಿಸಿ ಇಲ್ಲಿ ನಮ್ಮ ವ್ಯಾಪಾರ ಉದ್ಯಮ ಬೆಳವಣಿಗೆ ಮಾಡಿಕೊಳ್ಳೋದು. ಇಂಥ ಒಂದು ಪ್ರಯತ್ನ ಮಾಡಿದ್ರೆ ಇದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಚೀನಾನು ವಿರೋಧ ಮಾಡಲಿಕ್ಕಿಲ್ಲ, ಜೊತೆಗೆ ಅಮೇರಿಕನೂ ವಿರೋಧ ಮಾಡಲಿಕ್ಕಿಲ್ಲ. ಯಾಕಂದ್ರೆ ಅವ್ರಿಗೆ ಮಾರ್ಕೆಟ್ ಇಂಡಿಯಾದ ಬೇಕಾಗಿದೆ. ಆದರೆ ಸುತ್ತಮುತ್ತ ನಮ್ಮ ಇಂಡಿಯಾ ಸುತ್ತಮುತ್ತ ಇದ್ದಂಥ ಎಲ್ಲ ದೇಶಗಳು ಮಾತ್ರ ಇಂಡಿಯಾದಿಂದ ಒಂದು ಸ್ವಲ್ಪ ಭಾರತದಿಂದ ಮತ್ತು ಹಿಂದೆ ಸಿಗ್ತಾ ಇದ್ದಾವೆ ಅನ್ನೋದು ಅಷ್ಟೇ ಸತ್ಯ. ಈ ಒಂದು ಅತ್ಯಂತ ಮಹತ್ವಪೂರ್ಣ ಸಂದರ್ಭದಲ್ಲಿ ಮೋದಿ ಅವರು ನಿಜವಾದ ನಮ್ಮ ರಾಷ್ಟ್ರಭಕ್ತಿಯನ್ನು ತೋರಿಸಿ ಗಿಲ್ಗಿಟ್ಟುವರೆಗೆ ಅವ್ರನ್ನ ಓಡಿಸುವಂಥ ಕೆಲಸವನ್ನು ಮಾಡಿದರೆ ಎಷ್ಟು ಬೇಕಷ್ಟು ಕಂಟ್ರೋಲ್ಗೆ ಬರ್ಬೋದೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನೂರು ಏನು ಮಾಡ್ತಾರೆ, ಒಟ್ಟು ನಮ್ಗೆ ಅನಿಸಿದ ಮಾತುಗಳು ಹೇಳಬೇಕಾದ್ರೆ ಒಂದು ಕಡೆ ಹೊಡೆಯುವಂಥದ್ದು, ಇನ್ನೊಂದು ಕಡೆ ರಾಜಿ ಅಥವಾ ಪ್ರೀತಿ ವಿಶ್ವಾಸ ತೋರಿಸುವಂಥದ್ದು ಮಾಡಿದರೆ ಮತ್ತೊಮ್ಮೆ ಪ್ರವಾಸಿಗರಿಗೆ ಅಲ್ಲಿ ವಿಶ್ವಾಸ ಮೂಡಿಸುವಂಥದ್ದು. ಯಾಕಂದರೆ ವಿಶ್ವಾಸ ಹಾಗೆ ಮೂಡಿಸುವಂಥ ಪ್ರಯತ್ನ ಮಾಡಬೇಕಾದ್ರೆ, ಜೊತೆಗೆ ಈಗ ತೀರಿದವ್ರಿಗಂತೂ ಮತ್ತೊಮ್ಮೆ ಶ್ರದ್ಧಾಂಜಲಿ ಅರ್ಪಿಸಿ ಆಗಬಾರ್ದಾಗಿತ್ತು. ಇಷ್ಟೇ ಹೇಳ್ಬೋದು. ಇನ್ನು ಸತ್ತವ್ರ ಬಗ್ಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆಗಿ ಹೋಗಿದ ಘಟನೆ. ಇದರ ಬಗ್ಗೆ ಇನ್ನೂ ಎಚ್ಚರಗೊಂಡು ಜೊತೆಗೆ ಲೋಕಲ್ ಜನನು ನಮ್ಮ ಭಾರತೀಯರ ಜೊತೆಗೆ ಒಳ್ಳೆಯ ಸಂಬಂಧಗಳನ್ನು ಮಾಡಬೇಕನ್ನೋ ಅನ್ನೋ ಪೈಕಿ ಉಳ್ಳವರಿದ್ದಾರೆ ಅನ್ನೋದಕ್ಕೆ ಅಲ್ಲಿ ಆದಿಲ್ ಅನ್ನುವಂಥ ವ್ಯಕ್ತಿ ಅದ್ರ ಜೊತೆಗೆ ಇನ್ನುಳಿದವರು ಸಹಾಯ ಸಹಕಾರ ಮಾಡಿದ್ದು, ಅವನು ತನ್ನ ಬೆಲೆ ಕೊಟ್ಟಿದ್ದು, ಜೀವವನ್ನು ತೆಗೆದಿದ್ದು, ಇವೆಲ್ಲ ಇವತ್ತು ನಮ್ಮ ಗಮನದಲ್ಲಿಟ್ಟುಕೊಂಡು ಮುಂದಿನ ಒಂದು ವಿದೇಶಾಂಗ ನೀತಿಯನ್ನು ನಾವು ನಮ್ಮ ಭಾರತೀಯರು ಜೊತೆಗೆ ಮೋದಿಯವರು ಮಾಡಬೇಕಾಗ್ಯದ. ಮೋದಿಯವರು ದಂಡಂ ದಶಗುಣಂ ಹಿಡಿಯುವ ಜೊತೆಗೆ ಶಾಂತಿಯ ಮಾತುಕತೆಗೆ ಗಿಂಬು ಕೊಟ್ಟರೆ ಈ ಸಮಸ್ಯೆ ಸಾಲ್ವ್ ಆಗ್ಬೋದೇನೋ. ಇದು ನೀವೇನಂತೀರಿ? ಸರಿ, ತಪ್ಪು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮನ್ ಸತ್ಯದ ಕೈಗಡೆ ವಂದನೆಗಳು.